ಡಿಸೆಂಬರ್ 25 ಎಲ್ಲರೂ ಸಹ ಕ್ರಿಸ್ಮಸ್ ಆಚರಣೆಯಲ್ಲಿ ತೊಡಗಿರಬೇಕಾದ್ರೆ ಒಂದು ಅಹಿತಕರ ಘಟನೆ ನಡೆಯುತ್ತೆ. ಹಿರಿಯೂರಿನ ಬಳಿ ಸೀಬರ್ಡ್ ಬಸ್ಸು, ಖಾಸಗಿ ಬಸ್ಸಿನ ಒಂದು ದುರಂತ. ಈ ದುರಂತ ಆ ಮಟ್ಟಕ್ಕೆ ಆಗೋದಕ್ಕೆ ಕಾರಣ ಯಾರು ಅನ್ನೋದು ಎಲ್ಲರಿಗೂ ಗೊಂದಲಕ್ಕೆ ಉಂಟಾಗಿರುವಂತಹ ಪ್ರಶ್ನೆ. ಇದು ಏನಕ್ಕೆ ಅಂತಂದರೆ, ಆ ಬಸ್ಸಿನಲ್ಲಿದ್ದಂತಹ ಸಜೀವ ದಹನ ಆದಂತಹ ವ್ಯಕ್ತಿಗಳು ಸರಿಸುಮಾರು 10 ರಿಂದ 11 ಜನ ಸಜೀವ ದಹನ ಆದರು. ಇದಕ್ಕೆ ಮುಖ್ಯ ಕಾರಣ ಯಾರು? RTO ಅಧಿಕಾರಿಗಳ, ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರ, ಅಥವಾ ಸೀಬರ್ಡ್ ಬಸ್ಸಿನ, ಪ್ರೈವೇಟ್ ಬಸ್ಸಿನ ಅಲ್ಲಿದ್ದ ಚಾಲಕನ ಅಥವಾ ಅಪೋಸಿಟ್ ಬಂದಂಥ ಟ್ರಕ್ ಡ್ರೈವರ? ಇಷ್ಟೆಲ್ಲ ಗೊಂದಲಗಳು ನಡಿಬೇಕಾದ್ರೆ ಒಂದು ಸತ್ಯ ಸಂಗತಿ ಹೊರಬೀಳುತ್ತೆ. ಏನಪ್ಪ ಅಂತಂದರೆ, ಈ ಖಾಸಗಿ ಬಸ್ಗಳು ಪರ್ಮಿಟನ್ನು ತಗೊಳ್ಳೋದು ಓನ್ಲಿ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಥವಾ ಟೂರಿಸಮ್ ಮಾಡಲಿಕ್ಕೆ ಮಾತ್ರ. ಆದರೆ ಈ ಪ್ಯಾಸೆಂಜರ್ ಬಸ್ಗಳು ಟ್ರಕ್ ಗೂಡ್ಸನ್ನು ತುಂಬಿಕೊಂಡು ಹೋಗುವುದು ಎಷ್ಟು ಮಟ್ಟಿಗೆ ಸರಿ ಇದೆ? ಇದನ್ನು RTO ಅಧಿಕಾರಿಗಳು ಪರಿಶೀಲನೆ ಮಾಡಲ್ವಾ? ಈ ರೀತಿ ಖಾಸಗಿ ಬಸ್ಗಳಲ್ಲಿ ಗೂಡ್ಸ್ನ ಟಾಪಲ್ಲಿ ಮತ್ತು ಬಸ್ ಒಳಗಡೆ ಸಾಗಿಸೋದು RTO ಅಧಿಕಾರಿಗಳನ್ನ ಇದನ್ನು ಪರಿಶೀಲನೆ ಮಾಡಲ್ವಾ? ಮಾಡಿದ್ರು ಮತ್ತೆ ಈ ರೀತಿ ಘಟನೆಗಳು ಏನಕ್ಕೆ ಸಂಭವಿಸ್ತವೆ? ಈ ಗೊಂದಲವನ್ನ ಬಗೆಹರಿಸಬೇಕು ಅಂತಾನೆ ನಮ್ಮ ತಂಡ, ನಮ್ಮ ಚಾನೆಲ್ನ ತಂಡ ವಾಸ್ತವವಾಗಿ ಹುಡುಕಿದಾಗ ಸಿಕ್ಕಂತಹ ದೃಶ್ಯಗಳು ನಿಮ್ಮ ಮುಂದೆ ಬರುತ್ತೆ. ಖಾಸಗಿ ಬಸ್ಸಿನಲ್ಲಿ ಪ್ರಯಾಣಿಕರ ಜೊತೆಲಿ ಗೂಡ್ಸ್ ಅನ್ನ ತುಂಬಿಕೊಂಡು ಹೋಗೋದು ನೋಡ್ತಾ ಇದ್ರಿ ನೀವು. ಇದು ಎಷ್ಟರ ಮಟ್ಟಿಗೆ ಸರಿ ಇದೆ? ನಿಜಕ್ಕೂ ಸಹ ಖಾಸಗಿ ಬಸ್ಗಳಲ್ಲಿ ಈ ಗೂಡ್ಸ್ಗಳನ್ನ ಸಾಗಿಸೋದು ತಪ್ಪಲ್ವಾ? RTO ಅಧಿಕಾರಿಗಳು ಪರಿಶೀಲನೆ ಮಾಡಲ್ವಾ? ನಿಮಗೆ ದುಡ್ಡು ಬರುತ್ತೆ ಅಂತ ಈ ಮಾಲೀಕರು ಅಥವಾ ಚಾಲಕರು ಯಾರು ಮಾಡೋದಿದು? ಮಾಲೀಕರಿಗೆ ಇದು ಗಮನಕ್ಕಿರುತ್ತಾ? ಖಾಸಗಿ ಬಸ್ನ ಮಾಲೀಕರಿಗೆ ಇದು ಗೊತ್ತಿರುತ್ತಾ? ಅಥವಾ ಈ ಚಾಲಕರೇನೆ ನಡೆಸಂತ ತಪ್ಪುಗಳ? ಹಿರಿಯೂರಿನಲ್ಲಿ ನಡೆದ ಘಟನೆಗೆ ಆ ರೀತಿ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಏನು? ಏನಕ್ಕೆ ಅಂತಂದರೆ, ಆ ಸೀಬರ್ಡ್ ಬಸ್ಸಲ್ಲಿ ಇದ್ದಂತಹ ಗೂಡ್ಸು, ಟಾಪ್ ಫ್ಲೋರಲ್ಲಿ ಇದ್ದಂತಹ ಕೆಮಿಕಲ್ ಬಾಕ್ಸ್ಗಳು, ಪೇಂಟ್ಗಳು, ಶಾಲಾ ಬುಕ್ಸ್ಗಳು ಮತ್ತು ಹಲವಾರು ರೀತಿಯ ಗೂಡ್ಸ್ಗಳು. ಇದನ್ನು ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಅವ್ರಿಗೆ ಟ್ರಕ್ ಬಂದಿದೆ, ಆಕ್ಸಿಡೆಂಟ್ ಆಗಿದೆ, ಬಸ್ಸು ಹತ್ತಿ ಉಳಿದಿದೆ. ಅಲ್ಲಿ ಹೆದ್ದಾರಿ ಪ್ರಾಧಿಕಾರದವರು ಸಹ ಆಂಬ್ಯುಲೆನ್ಸ್ ಇರಬೇಕಿತ್ತು. ಯಾವುದೇ ರೀತಿ ಅಲ್ಲಿ ಸಾರ್ವಜನಿಕರಿಗೆ ಸೌಲಭ್ಯ ದೊರಕಿಲ್ಲ. ದಿಢೀರ್ನ ಬೆಂಕಿ ಎತ್ಕೊಂಡಾಗ ಅದಕ್ಕೆ ಬೇಕಾದಂತಹ ಆಹಾರ, ಅಂದರೆ ಬೆಂಕಿ ಜೋರಾಗಿ ಉರಿಲಿಕ್ಕೆ ಬೇಕಾದಂತಹ ಪದಾರ್ಥಗಳು ಆರಾಮ ಸಿಗ್ತಲ್ವ? ಪೇಂಟ್ ಬಾಕ್ಸ್ಗಳು, ಪೇಂಟ್ ಕ್ಯಾನ್ಗಳು, ಅಥವಾ ನೋಟ್ಬುಕ್ಸ್ಗಳು, ಸಾವಿರಾರು ನೋಟ್ಬುಕ್ಸ್ಗಳು. ನಿಜಕ್ಕೂ ಸಹ ಈ ಖಾಸಗಿ ಬಸ್ಸವರು ದುಡ್ಡಿಗೋಸ್ಕರ ಮಾಡೋಂಥ ಕೆಲಸಕ್ಕೆ 11 ಜನರ ಸಜೀವ ದಹನ ಆಗಿದ್ದು ತಪ್ಪಲ್ವಾ?